ನಮಗೆ ಒಂದು ದಿವ್ಯ ಪಥವನ್ನು ತೋರಿಸಿದ್ದಾರೆ. ಯಾರು? ಅಲ್ಲಮ ಪ್ರಭುಗಳು. 900 ವರ್ಷಗಳಾದರೂ ಕೂಡ ಅವರು ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಇದ್ದಾರೆ, ಜೀವಂತವಾಗಿ ಇದ್ದಾರೆ. ನೀವು ಆ ಒಂದು ಪ್ರದೇಶ ಏನಿದೆಯಲ್ಲ, ತಪೋಕ್ಷೇತ್ರ ಏನಿದೆಯಲ್ಲ, ಅಲ್ಲಿ ಹೋಗಿ ನೀವು ಸೂಕ್ಷ್ಮವಾಗಿ ನೋಡಿದಿರಿ ಅಂದರೆ ನಿಮಗೆ ಅದು ಅರಿವಿಗೆ ಬರ್ತದೆ. ಏನು ಅರಿವಿಗೆ ಬರ್ತದೆ ಅಂದರೆ, ಅಂಥ ಒಬ್ಬ ಯೋಗ್ಯ ಗುರು ಇಲ್ಲಿ ತಪಸ್ಸನ್ನು ಮಾಡಿದ್ದಕ್ಕಾಗಿ, ನೀವೆಲ್ಲರೂ ಒಂದೇ ಮಾತನ್ನು ಹೇಳಿದ್ದಕ್ಕಾಗಿ ನೀವೆಲ್ಲರೂ ಸಾವಿರ ಜನ ಬರ್ತೀರಿ. ಅಲ್ಲಿ ಏನು ಪ್ರಸಾದ ತೆಗೆದುಕೊಂಡು ಬಾ ಅಂದ್ರೂ ಕೂಡ ಬಂದು ಬರ್ತೀರಿ, ಎಲ್ಲರೂ ಖುಷಿ ಪಡ್ತೀರಿ, ಆನಂದವನ್ನು ವ್ಯಕ್ತಪಡಿಸ್ತೀರಿ. ಸಾವಿರ ಜನ ಕೂತ್ಕೊಂಡ್ರು ಕೂಡ ಏನೂ ಸಫಲ ಮಾಡಲಾರ್ದಂಗೆ ಕೂತ್ಕೋತೀರಿ ಅಂದರೆ ಇದು ಅಲ್ಲಮ ಪ್ರಭುವಿನ ವರಪ್ರಸಾದವಲ್ಲದೆ ಬೇರೆ ಏನೂ ಅಲ್ಲ. ಇದು ಮಡಿವಾಳ ಮಾಚಯ್ಯನವರು ಹೇಳಕತ್ತಾರ, ಬಸವಣ್ಣ ನೀನು ಯಾಕೆ ಚಲೋ ಇರಬೇಕು ಅಂದ್ರೆ ನಿನ್ನ ನೋಡಿ ನಾವೆಲ್ಲ ಚಲೋ ಇರ್ತೀವಿ. ನೀನು ನಮಗೆ ಮಾರ್ಗದರ್ಶಕ, ನೀನು ನಮಗೆ ಗುರು. ನೀನೇ ಇಲ್ಲ ಅಂದರೆ ಏನೂ ಇಲ್ಲ, ನೀ ಅದಿ ಅಂದರೆ ಎಲ್ಲ ಅದ. ಹೀಗಾಗಿ ನಾನು ಈ ಮಾತುಗಳನ್ನು ಹೇಳಬೇಕಾಗಿ ಬಂತು ಅಂತ ತಿಳ್ಕೊಂಡು ಮಡಿವಾಳ ಮಾಚಯ್ಯನವರು ಹೇಳಿದಾಗ ಬಸವಣ್ಣನವರಿಗೆ ಬಹಳ ಆನಂದ ಆಯಿತು. ಹಾಗೇನಾದರೂ ನನ್ನ ಮಾತಿನಿಂದ ನಿಮಗೆ ನೋವಾಗಿತ್ತು ಒಂದು ನನ್ನ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಬಸವಣ್ಣ ಮತ್ತೊಮ್ಮೆ ಕೈ ಮುಗಿದಾಗ ಅಲ್ಲಿ ಹಿರಿಯರಾಗಿರುವಂತಹ ಮಡಿವಾಳ ಮಾಚಯ್ಯನವರು ಮುಂದೆ ಹೋಗಿ ಬಸವಣ್ಣನವರನ್ನು ಅಪ್ಕೊಳ್ತಾರೆ. ಬಸವಣ್ಣ, ನೀ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಮೂಲಕ ನಾನು ಅಹಂಕಾರಿಗಳಿಗೆ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಆ ಕಾರಣಕ್ಕಾಗಿ ನಾನು ಇಂಥ ಮಾತುಗಳನ್ನು ಆಡಬೇಕಾಗಿ ಬಂತು ಅಂತ ತಿಳ್ಕೊಂಡು ಹೇಳಿದಾಗ ಅಲ್ಲಿ ಬಹಳ ಚಲೋ ತಂಗಿ ಆ ಒಂದು ಘಟನೆ ಏನೈತಲ್ಲ ಸುಖಾಂತ್ಯವನ್ನು ಕಾಣುತ್ತದೆ. ಹೀಗೆ ಬಸವಣ್ಣನವರು ಕಲ್ಯಾಣದೊಳಗೆ ಇರುವಂಥ ಸಂದರ್ಭದಲ್ಲೆಲ್ಲ ಅವರು ಎಲ್ಲಿ ಅಡ್ಡಾಡ್ತಾರಲ್ಲ ಅಲ್ಲೆಲ್ಲ ಬೆಳಕಿನ ಬೀಜವನ್ನು ಬಿತ್ತುತ್ತಾ ಇದ್ರು, ಅಲ್ಲೆಲ್ಲ ಜ್ಞಾನದ ಬೆಳೆಯನ್ನು ಬೆಳೀತಾ ಇದ್ರು. ಅವರು ಎಲ್ಲೆಲ್ಲೇ ಹೋಗಲಿ, ಎಲ್ಲೆಲ್ಲೇ ಪಾದ ಇಡಲಿ, ಎಲ್ಲೇ ಹೋಗಿ ಅವರು ಪಾದ ಇಟ್ಟರೂ ಕೂಡ ಅಲ್ಲಿ ಭಕ್ತಿ ರಸ ಅನ್ನುವಂಥದ್ದು ಉಕ್ಕಿ ಹರಿತಾ ಇತ್ತು. ಅದು ಬಸವಣ್ಣನವರ ತಾಕತ್ತದು. ಒಂದು ಮಹಾಮನೆಯಲ್ಲಿ 1,96,000 ಗಣಗಳಿಗೆ ಶುಚಿರುಚಿಯಾಗಿರುವಂತಹ ಮಹಾಪ್ರಸಾದವನ್ನು ಉಣಬಡಿಸ್ತಿದ್ರು ಅಂದರೆ ಅದು ಸಣ್ಣದೇನಲ್ಲ. ಅದು ನಾವು ಭಾಳ ವಿಚಾರ ಮಾಡಬೇಕು ಈ ಮಾತುಗಳ ಕುರಿತಾಗಿ. ಒಂದೇ ವೇದಿಕೆಯೊಳಗೆ, ಒಂದೇ ಪ್ರಾಂಗಣದಲ್ಲಿ, ಒಂದೇ ಛತ್ರದಲ್ಲಿ ಅಷ್ಟು ಜನರಿಗೆ ಮಹಾಮನೆ, ಕಲ್ಯಾಣದ ಮಹಾಮನೆ ಅಂತ ನಾವು ಮಾತಾಡ್ತೀವಿ. 1,96,000 ಗಣಗಳಿಗೆ ಹೆಂಗೆ ಪ್ರಸಾದ ಮಾಡಿಸಿರಬೇಕು? ಇಷ್ಟು ಆಧುನಿಕ ಸೌಲಭ್ಯ ಇರುವಂಥ ಸಂದರ್ಭದಲ್ಲಿ ನಾವನ್ನ ಪೇಚಾಟಕ್ಕೆ ಒಳಗಾಗ್ತೀವಿ. ಒಮ್ಮೆ ಜನ ಬಂದ್ರಂದ್ರೆ ಹೆಂಗೆ ಅವರಿಗೆ ಪ್ರಸಾದ ಮಾಡಿಸೋದಪ್ಪ ಅಂತ ಹೇಳಿ. ಅಂಥ ಸಂದರ್ಭದಲ್ಲಿ 1,96,000 ಗಣಗಳಿಗೆ ಹೆಂಗೆ ಪ್ರಸಾದ ಮಾಡಿಸಿದರು? ಆ ಶಕ್ತಿನೇ ನೋಡ್ರಿ. ಅಲ್ಲೇನು ಬಸವಣ್ಣ 1,96,000 ಗಣಗಳಿಗೆ ಮಹಾಪ್ರಸಾದವನ್ನು ಉಣಬಡಿಸಿದ್ರಲ್ಲ, ಆ ಶಕ್ತಿನೇ ಇವತ್ತು ತೇರದಾಳದಲ್ಲಿ ಕೆಲಸ ಮಾಡಾಕತ್ತದ. ಅಲ್ಲಮ ಪ್ರಭುದೇವರು ಪಾದ ಇಟ್ಟಿದ್ದಕ್ಕಾಗಿ ಕೆಲಸ ಮಾಡಾಕತ್ತದ. ನಾವು ಯಾವುದೇ ಊರಿಗೆ ಹೋದ್ರೂ ಕೂಡ ಭಕ್ತರೆಲ್ಲರೂ ಭಾಳ ಪ್ರೀತಿಯಿಂದ ಹೇಳ್ತಾರೆ, ನಾವು ಏನು ತರಬೇಕು ಹೇಳ್ರಿ ಅಪ್ಪ ಅವ್ರು, ನಾವು ತರ್ತೀವಿ. ಇವತ್ತು ನಾವು ನಿನ್ನೆ ನಾವು ಶೇಗುಣಸಿಗೆ ಹೋಗಿದ್ವಿ, ನದಿ ಇಂಗಳಗಾವಿಗೆ ಹೋಗಿದ್ವಿ. ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಿಳ್ಕೊಂಡು ನಾವು ಅಲ್ಲಿ ಭಕ್ತಿಯಿಂದ ನಾವು ಒಂದು ಆಮಂತ್ರಣವನ್ನು ಕೊಟ್ಟಾಗ ಭಾಳ ಆನಂದ ತುಂದಿಲರಾಗಿ ಅವ್ರು ಒಪ್ಕೊಂಡ್ರು, ನಾವು ಬರ್ತೀವಿ ಕಾರ್ಯಕ್ರಮಕ್ಕೆ. ಅಪ್ಪ ಅವ್ರು ನಾವು ಏನು ತರಬೇಕು ಹೇಳ್ರಿ ಅಂತ ತಿಳ್ಕೊಂಡು ಅವ್ರು ಕೇಳ್ತಾರೆ. ನಮ್ಮ ಶೇಗುಣಸಿಯಿಂದ ಬಸವ ಮಹಾಪುರಾಣಕ್ಕೆ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ 770 ಜನ ಅಮರ ಗಣಗಳ ಸ್ಮರಣೆಯೊಳಗೆ ನಾವು ಶೇಂಗಾದ ಹೋಳಿಗೆಯನ್ನು ತೆಗೆದುಕೊಂಡು ಬರಬೇಕು, 111 ಕಿಲೋ ತುಪ್ಪವನ್ನು ತೆಗೆದುಕೊಂಡು ಬರಬೇಕು ಅಂತ ನಾವು ಸಂಕಲ್ಪ ಮಾಡಿದ್ವಿ. ತೇರದಾಳದ ಭಕ್ತರಂದರು, ನೀವೇನು ಶೇಂಗಾದ ಹೋಳಿಗೆ ತರಬೇಕಂತ ಮಾಡಿದಲ್ರಿ, ನಾವು ಶೇಂಗಾದ ಹೋಳಿಗೆನ ತರವ್ರಂದ್ರು. ಮತ್ತು ನಾವು ಸ್ವಲ್ಪ ಹಿಂದೆ ಸರಿಬೇಕಾಗಿ ಬಂತು. ತರಲಿ ಎಲ್ಲರೂ, ಯಾರು ತಂದ್ರೂ ಕೂಡ ಅಲ್ಲಮ ಪ್ರಭುದೇವರು ಜೋಳಿಗೆಗೇನೆ ಹಾಕಬೇಕು. ಅದಕ್ಕೆ ನಾನು ಮತ್ತೆ ನಿನ್ನೆ ನಾವು ಶೇಗುಣಸಿಗೆ ಹೋದಾಗ ಎಲ್ಲರನ್ನ ಕುರಿತು ಒಂದು ಮಾತನ್ನು ಹೇಳಿದಾಗ ಅವರು ಶೇಂಗಾದ ಹೋಳಿಗೆ ಮಾಡ್ಯಾರ ಜರ ಅವ ಈಗ ನವೆಂಬರ್ 11 ತನಕ ಅವ ಜಡಿತಾರೆ. ಈಗ ಇನ್ನು ನಾವು ಶೇಂಗಾದ ಹೋಳಿಗೆ ತೆಗೆದುಕೊಂಡು ಹೋಗೋದು ಬೇಡ, 1,11,000 ಶೇಂಗಾದ ಉಂಡಿ ತೆಗೆದುಕೊಂಡು ನಾವು ಹೋಗೋಣ್ರಿ ಅಂತ ತಿಳ್ಕೊಂಡು ನಮ್ಮ ಶೇಗುಣಸಿ ಅವರೆಲ್ಲರೂ ತಯಾರಾದರು. ಎಷ್ಟು ರೀ ಬೇಕಾದಂಗೆ ಶೇಂಗಾದ ಹೋಳಿಗೆ ತಿಂದರೆ ಇನ್ನು ಶೇಂಗಾದ ಉಂಡಿ ತಿನ್ನೋದು ನೋಡ್ರಿ. ನಾವು ಅದು 4ನೇ ತಾರೀಕಿಗೆ ಎಲ್ಲರೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಉತ್ಸವ ಬರ್ತದೆ. ನಾವು ಇದನ್ನು ಕಾರ್ಯಕ್ರಮ ಮಾಡಿದೀವಿ ಅಂದ ಮೇಲೆ ನಮ್ಮ ಚಿಮ್ಮಡಜ್ಜಾರ್ ಅಂದರು, ನಾವೇನು ಕಮ್ಮಿ ಇದೀವಿ ಅಂತ ತಿಳ್ಕೊಂಡ್ರಿ. ಅವ್ರು ಚಾಲೂ ಮಾಡಿದರು, ನೀವು ಶೇಂಗಾದ ಉಂಡಿ ತಂದ್ರೆ ನಾವು ಅಟ್ಟ ಇಲ್ಲ, ನಾವು ಎಲ್ಲರಿಗೂ ಕರಿಗಡಬು ತರವ್ರ ಅಂತ ತಿಳ್ಕೊಂಡು ಅವರು 770ಕ್ಕೂ ಹೆಚ್ಚು ಜನ ಅಮರ ಗಣಗಳ ಸ್ಮರಣೆಯೊಳಗೆ ಚಿಮ್ಮಡದಿಂದ ಅವರು ಇಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಬರಾಕತ್ತಾರೆ. ಹಂದಿಗುಂದ ಅಜ್ಜಾರು, ಹಂದಿಗುಂದದ ಸದ್ಭಕ್ತರು ಕೂಡ ತೇರದಾಳದೊಳಗೆ
ಚಲೋ ಕಾರ್ಯಕ್ರಮ ನಡೆದದ ಅಂದ್ರೆ ನಾವು ಕೂಡ ಅಲ್ಲಿ ಬರೋವ್ರನ ಅಂತ ತಿಳ್ಕೊಂಡು ಅವರು ಮಹಾಪ್ರಸಾದವನ್ನು ತರೋವ್ರನ್ನ. ಇವತ್ತು ನೋಡ್ರಿ ನೀವೆಲ್ಲ ಸಸಾಲಟ್ಟಿಯ ಎಲ್ಲ ಸದ್ಭಕ್ತರು ಇವತ್ತು ಸಾವಿರ ಜನ ತಾಯಂದಿರೆಲ್ಲರೂ ಇವತ್ತು ಸಿಹಿ ಪ್ರಸಾದವನ್ನು, ಏನ್ರಿ ಅದು ಪ್ರಸಾದ? ಇಲ್ಲಿ ಮುಂದೆ ಕೂತು ಯಾವಾಗ ನೋಡಿರ್ಬೇಕು ನೋಡ್ರಿ ಹುಡುಗರು, ಆ ಬುಟ್ಟಿಯಾಗ ಮುಚ್ಕೊಂಡು ಬಂದಿರ್ತಾರೆ ಕರೆ ಅವನು ಯಾವಾಗ ನೋಡಿರ್ಬೇಕು ಹೇಳ್ರಿ ಇವರು. ಎಷ್ಟು ಶ್ರದ್ಧಾ, ಎಷ್ಟು ಭಕ್ತಿ, ಎಷ್ಟು ಆನಂದ. ಅವ್ರು ನೋಡ್ರಿ ಇವತ್ತು 1200 ಜನ ತಾಯಂದಿರು, ಎಷ್ಟು ನೋಡ್ರಿ ಭಕ್ತಿ ಅನ್ನೋದು ಹೆಂಗಿರ್ತದೆ. ಇಲ್ಲಿ ಬಸವ ಪುರಾಣದಲ್ಲಿ ಕೋಳೂರಿನ ಕೊಡಗೂಸು ಒಂದು ಕತೆ ಕೇಳಿರ್ಬೇಕು ನೀವು, ಎಲ್ಲ ಪಠ್ಯ ಇತ್ತದು. ನಾವು ಸಣ್ಣವರಿದ್ದಾಗ ಅಪ್ಪ ಮುಂಜಾನೆ ಎದ್ದ ತಕ್ಷಣ ಕೈಯಾಗ ಒಂದು ಲೋಟದೊಳಗೆ ಹಾಲನ್ನು ತೆಗೆದುಕೊಂಡು ಪೂಜಾ ಪರಿಕರಗಳನ್ನು ಇಟ್ಟುಕೊಂಡು ದೇವರಿಗೆ ಪೂಜೆ ಮಾಡ್ತಿದ್ದ. ನೈವೇದ್ಯವನ್ನು ತೋರಿಸಿ ಹಾಲನ್ನು ಮನೆಗೆ ತೆಗೆದುಕೊಂಡು ಬರ್ತಿದ್ದ. ಎಲ್ಲೇ ಹೋಗಬೇಕಾಗಿ ಬಂತು, ಸಣ್ಣ ಮಗಳನ್ನು ಕರೆದು ಹೇಳಿದ, ಅವ್ವ ನಾನು ಬಹಳ ದಿನದಿಂದ ಪೂಜೆ ಮಾಡ್ಕೊತ ಬಂದಿನವ್ವ, ನೀನು ಹೋಗಿ ದೇವರಿಗೆ ಹಾಲು ತೋರಿಸಿ ಬಾ ಅನ್ಲಿಲ್ರಿ ಅವ, ಹಾಲು ಕುಡಿಸಿ ಬಾ ಅಂದ. ಏನಂದ? ಒಂದು ಲೋಟದೊಳಗೆ ಹಾಲು ತೊಗೊಂಡು ಹೋಗಿ ದೇವರಿಗೆ ಹಾಲು ಕುಡಿಸಿ ಬರ್ಬೇಕು ನೀನು ಅಂತ ಹೇಳಿ ಹೋಗಿಬಿಟ್ರಿ ಅವ. ಇಬ್ಬರು ಹೋಗಿಬಿಟ್ರಿ, ಗಂಡ ಹೆಂಡತಿ. ಇದು ಸಣ್ಣ ಹುಡುಗಿ ಬಂತ್ರಿ. ಇದು ಪೂಜಾ ಪರಿಕರಗಳನ್ನು ಇಟ್ಟುಕೊಂಡು ಒಂದು ಲೋಟದೊಳಗೆ ಹಾಲು ಇಟ್ಟುಕೊಂಡು ದೇವ್ರ ಮುಂದೆ ಬಂದು ಪೂಜಾ ಮಾಡಿದಂಗೆ ಮಾಡಿ, ಅಪ್ಪ ಏನು ಮಾಡ್ತಿದ್ದ, ವಿಭೂತಿ ಹೂವು ಪತ್ರಿ ಅದನ್ನು ಧೂಪ ದೀಪ ನೈವೇದ್ಯ ಎಲ್ಲ ಹೆಂಗೆ ಮಾಡಿ ಹಿಂಗೆ ತೋರಿಸಿ ಅವ್ನು ಹಾಲದ ಮನೆಗೆ ತೊಗೊಂಬರ್ತಿದ್ರಿ ಅವ. ಈ ಹುಡುಗಿಗೆ ಏನು ಹೇಳಿ ಅಂದ್ರೆ ನೈವೇದ್ಯವನ್ನು ತೋರಿಸು ಮನೆಗೆ ಬಾ ಅಂತ ಹೇಳಿಲ್ರಿ ಅವನು. ಆಡು ಭಾಷೆಗಳಿಗೆ ಏನು ಹೇಳಿಬಿಟ್ಟ ಅಂದರೆ 40 ವರ್ಷ ಆಯಿತು ನಾನು ಪೂಜೆಯನ್ನು ಮಾಡ್ತಾ ಇದ್ದೇನೆ, ಒಂದು ದಿನಾನೂ ಕೂಡ ನಾನು ಹಾಲನ್ನು ದೇವರಿಗೆ ಸಮರ್ಪಿಸದೆ ಊಟ ಮಾಡಿಲ್ಲ, ಪ್ರತಿದಿನಾನೂ ದೇವರಿಗೆ ಹಾಲನ್ನು ಸಮರ್ಪಿಸಿದ್ದೇನೆ, ನೀನು ಹೋಗಿ ದೇವರಿಗೆ ಹಾಲು ಕುಡಿಸಿ ಬಾ. ಇಷ್ಟು ತಿಳಿಯೋಳು ತೊಗೊಂಡೊಡ್ರು ಹುಡುಗಿ ಬಂದಳು, ಪೂಜಾ ಮಾಡಿದಳು, ದೇವ್ರ ಮುಂದೆ ಆ ಲೋಟದೊಳಗೆ ಹಾಲಿಟ್ಟ, ಅಪ್ಪ ಹಾಲು ಕುಡಿ ಅಂದು. ಕುಡಿತಿದ್ದೇನ್ರಿ ದೇವ್ರಿಲ್ಲ? ಇಲ್ಲ, ದೇವರು ಪ್ರತ್ಯಕ್ಷ ಆಗಲಿಲ್ಲ. ಅಪ್ಪ ಹಾಲು ಕುಡಿ, ಕುಡಿ ಹಾಲು ಕುಡಿ ಅಂದ್ಲು, ಕುಡಿಲಿಲ್ಲ. ಹುಡುಗಿ ವಿಚಾರ ಮಾಡಕತ್ತಳು, ಇವತ್ತೇನಾದರೂ ನಾನು ದೇವರಿಗೆ ಹಾಲು ಕುಡಿಸಿ ಹೋಗಲಿಲ್ಲ ಅಂದ್ರೆ ಅಪ್ಪ ಮನೆಗೆ ಹೋದ್ನೆ ಅಂದ್ರೆ ನಾನು ಬಡ್ದ ಬಿಡ್ತಾನೆ, ಮನೆ ಬಿಟ್ಟು ಹೊರಗೆ ಹಾಕ್ತಾನ. ಸಿಟ್ಟು ಬಂತು ಅಂದ್ರೆ ನಾನು ಕೊಂದೇ ಬಿಡಬಹುದು. ಈ ಬಸವ ಪುರಾಣದಲ್ಲಿ ಭಾಳ ಚಂದ ಬರ್ದಾರ ಆ ಕಥೆಯಲ್ಲಿ. ಇಂಥ ಕಥೆಗಳು ಭಾಳದವರಲ್ಲಿ. ಬಸವ ಪುರಾಣವನ್ನು ಮೊದಲಿಗೆಲ್ಲ 6 ತಿಂಗಳು 1 ವರ್ಷ ಯಾಕೆ ಹಚ್ತಿದ್ರಂದ್ರೆ ಬೇರೆ ಬೇರೆ ಭಕ್ತರ ಕಥೆಗಳಿದಾವೆ ಇದರಲ್ಲಿ. ಬಸವಣ್ಣವ್ರ ಕತೆ ಅಷ್ಟೇ ಇಲ್ಲ, ಇಲ್ಲಿ ಬೇರೆ ಬೇರೆ ಭಕ್ತರ ಕಥೆಗಳು 1 ವರ್ಷ ಹೇಳ್ತಿದ್ರು. 6 ತಿಂಗಳಿಗೆ ಬಂತು, 3 ತಿಂಗಳಿಗೆ ಬಂತು, ಕೊನೆಗೆ 63 ದಿನಕ್ಕೆ ನಿಂತುಕೊಳ್ತು. ಯಾಕಂದ್ರೆ ಬೇರೆ ಬೇರೆ ಕಥೆಗಳದಾವಲ್ಲ ಇದರಲ್ಲಿ, ಅವನ್ನೆಲ್ಲ ಹೇಳಬೇಕು ಅಂದ್ರೆ ಅಷ್ಟು ಟೈಮ್ ಹಿಡಿತದೆ. ಬರೀ ಬಸವಣ್ಣನವ್ರದ್ದು ಅಷ್ಟೇ ಹೇಳೋದು ಅಂದರೆ 1 ತಿಂಗಳದೊಳಗೆ ನಡೀತದೆ ಇದು. ಅದೇ ವಿಚಾರಗಳನ್ನು ಇಟ್ಟುಕೊಂಡು ಹಂದಿಗುಂದದ ಪರಮ ಪೂಜ್ಯರಂದ್ರು ಬಸವಣ್ಣವ್ರದ್ದು ಅಷ್ಟೇ ನೀವು ವಿಚಾರಗಳನ್ನು ಹೇಳ್ಕೊತ ಹೋಗೋದು. ಚಿಮ್ಮಡದ ಅಜ್ಜವ್ರಂದ್ರೆ ಅಷ್ಟೇ ಹೇಳಿದ್ರು ಸಾಕ್ರೆ ಎಲ್ಲರೂ ಹೊಟ್ಟೆ ತುಂಬುತ್ತದೆ. ಅಲ್ಲಮ ಪ್ರಭುದೇವರ ಚರಿತೆ ಮತ್ತು ಬಸವಣ್ಣನವರ ಕುರಿತಾಗಿ ಚಿಂತನೆ ಮಾಡೋದು. ಇಂಥ ಚಂದ ಕಥೆಗಳನ್ನು ಹೆಣದಾರ್ರಿ ಅಲ್ಲಿ, ಭಕ್ತಿಯ ಕಥೆಗಳನ್ನು ಹೆಣದಾರ. ಕೋಳೂರು ಕೊಡಗೂಸಿನ ಕಥೆಯನ್ನು ಭಾಳ ಚಂದ ಬರೀತಾರೆ ಇಲ್ಲಿ. ಪಾಲ್ಕುರಿಕಿ ಸೋಮನಾಥರು ಬರೀತಾರೆ, ಜೊತೆಗೆ ಭೀಮ ಕವಿಗಳು ಬರೀತಾರೆ. ಮುಂದಿಟ್ಟು ಅವ್ರು ನಾವೇನು ನೈವೇದ್ಯ ತೋರಿಸ್ತೀವಲ್ಲ, ನೀವೆಲ್ಲ ಮನೆಯೊಳಗೆ ನೈವೇದ್ಯ ಹೆಂಗೆ ತರಹೇವಾರಿ ನೈವೇದ್ಯವನ್ನು ಮಾಡಿ ದೇವರ ಮುಂದೆ ಇಟ್ಟು, ಸಣ್ಣ ಹುಡುಗ ನಿಮ್ಮ ಹತ್ರ ಬಂದು ಹೋಳಿಗೆ ಮಾಡುವಾಗ ಅವ್ವ ಹೋಳಿಗೆ ಕೊಡು ಅಂತ ತಿಳ್ಕೊಂಡು ಕೇಳಿದಾಗ ಹುಡುಗಿಗೆ ಏನಂತೀರಿ ನೀವು? ಪೂಜಾ ಆವಾಗ ಸುಮ್ಮನೆ ಕೊಂಡ್ರು, ಪೂಜಾ ಮುಗಿದಿಲ್ಲ ಸುಮ್ಮನೆ ಕೊಂಡ್ರು, ಪೂಜಾ ಮುಗಿದಿಲ್ಲ ಸುಮ್ಮನೆ ಕುಂಡ್ರು ಅಂತ ತಿಳ್ಕೊಂಡು ಅದಕ್ಕೆ ಹಸಿವಾದ್ರೂ ಕೂಡ ಅದನ್ನು ಹಂಗೆ ಕುಂಡ್ರಿಸ್ತೀರಿ. ತಾಸುಗಟ್ಟಲೆ ಪೂಜೆ ಮಾಡಿದ ಮೇಲೆ ಅದಕ್ಕೆ ಊಟ ಮಾಡ್ಸಕ್ಕೆ ಹೋಗ್ತೀರಿ, ಅದ್ರ ಹೊಟ್ಟೆ ಹಸಿವಲ್ಲ ಹಿಂಗೆ ಹೋಗಿ ಬಿಟ್ಟಿರ್ತದೆ, ಅದು ಸುಮ್ಮನೆ ಮಕ್ಕೊಂಡ್ಬಿಡ್ತದೆ. ಇಷ್ಟ ತಿಳ್ಕೊಂಡು ಬಿಡ್ರಿ. ಆ ದೇವರು ಯಾವ ರೂಪದಲ್ಲಿ ನಿಮ್ಮ ಹತ್ರ ಬಂದಿರ್ತಾನಂದ್ರೆ ನಿಮ್ಮ ಮಕ್ಕಳ ರೂಪದಲ್ಲಿಯೇ ನಿಮ್ಮ ಹತ್ರ ಬಂದಿರ್ತಾನೆ. ನಿಮ್ಮನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಬಂದಿರ್ತಾನೆ. ನೀವೇನು ತಿಳ್ಕೊಳ್ಬೇಕು ಅಂದ್ರೆ ರೊಟ್ಟಿ ಮಾಡೋ ಸಂದರ್ಭದೊಳಗೆ, ಹೋಳಿಗೆ ಮಾಡೋ ಸಂದರ್ಭದೊಳಗೆ ಪೂಜಾ ಕೈಂಕರ್ಯಗಳನ್ನು ಮಾಡದೆ ನಿನಗೆ ಕೊಡಂಗಿಲ್ಲ ಅಂತ ಯಾವ ಮಕ್ಕಳಿಗೂ ಹೇಳಬೇಡ್ರಿ. ನಿಮ್ಮ ಮಗುವಿನ ಬಾಯಿಯೊಳಗೆ ನಿಮ್ಮ ಮನೆಯ ಹೋಳಿಗೆ ಬಿತ್ತು ಅಂದ್ರೆ ಸಾಕ್ಷಾತ್ ದೇವರ ಬಾಯಾಗನ ಅದು ಹೋಳಿಗೆ ಬಿದ್ದಂಗೆ. ಅದು ಅದೇ ಒಂದು ಪದ್ಧತಿ ಅಲ್ಲ. ಬಹುತೇಕರಿಗೆ ಇದು ಗೊತ್ತಿರಂಗಿಲ್ಲ. ನೇಮ ಅನ್ಕೊಂತ ಜೀವನದ ಮೂಲ ದ್ರವ್ಯವನ್ನೇ ನಾವು ಮರೆತು ಬಿಡ್ತೀವಿ ಅಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಹಿಂಗೆ ಆಗ್ತದೆ. ಅಪ್ಪ ಹಂಗೆ ಮಾಡಿದ್ದಲ್ಲ, 40 ವರ್ಷ ಬರೀ ದೇವ್ರಿಗೆ ಹಿಂಗೆ ಕೈ ಮಾಡಿ ಬರ್ತಿದ್ರಿ ಅವ. ಯಾವತ್ತೂ ದೇವ್ರು ಬಂದು ಹಾಲು ಕೊಡದಿರಲಿಲ್ಲ. ಈ ಹುಡುಗಿ ಬಂದು ಮುಂದೆ ಆ ಲೋಟದೊಳಗೆ ಹಾಲಿಟ್ಟು ಹಾಲು ಕುಡಿಯಪ್ಪ ಅಂತ ಕುಡಿಲೇ ಇಲ್ಲ.
ನೀವು ಯಾರು ಇಟ್ರೇನ್ರಿ ಹಿಂಗೆ ಹಾಲು ಕುಂತಿರಲಿ, ನೀವು ಯಾರ ಹಾಲು ಇಟ್ರೇನು ದೇವ್ರ ಮುಂದೆ ಹೋಗಿ ಕುಡಿ ಕುಡಿ ಅಂತ ಯಾವಾಗಾರ ಕೇಳ್ಕೊಂಡಿರೇನ್ರಿ? ಒಮ್ಮೆ ಟ್ರೈ ಮಾಡಿ ನೋಡೋನು. ಯಾವುದಾರ ದೇವ್ರ ಗುಡಿಗೆ ಹೋಗಿ ಹಾಲನ್ನು ಇಟ್ಟು ಅಪ್ಪ ಹಾಲು ಕುಡಿ ಅಂತ ತಿಳ್ಕೊಂಡು ಕೋಳೂರು ಕೊಡಗೂಸು ಹೆಂಗೆ ಬೇಡ್ಕೊಂಡ್ಲಲ್ಲ ಹಂಗೆ ಬೇಡ್ಕೊಳ್ರಿ ನೋಡೋನು, ದೇವ್ರು ಕುಡಿತಾನನ್ನ. ನೋಡ್ರಿ ಹೆಂಗಾಯ್ತು ಪರಿಸ್ಥಿತಿ ಅಂದರೆ ಹುಡುಗಿಗೆ ಚಿಂತೆ ಹೆಚ್ಚಿರಿ. 40 ವರ್ಷ ಆತ ನಮ್ಮಪ್ಪ ನೇಮ ಮಾಡ್ಕೋತ ಬಂದಾನ, ಇನ್ನು ಹಿಂಗೆ ನಾನು ಹಾಲು ಮನೆಗೆ ಹೋಗಿದ್ನಿ ಅಂದ್ರೆ ಊರಿಂದ ಬಂದ ಮೇಲೆ ನನ್ನ ಜೀವನ ತಗೋತಾನ ಅಂತ ತಿಳ್ಕೊಂಡು ದೇವ್ರಿಗೆ ಬೇಡ್ಕೊಳಕತ್ಲು, ಪರಿಪರಿಯಾಗಿ ಬೇಡ್ಕೊಳಕತ್ಲು. ಹೃದಯ ತುಂಬಿ ಬಂತು, ಗಂಟ್ಲೆಲ್ಲ ಬಿಗಿಯೋದಕ್ಕೆ ಪ್ರಾರಂಭ ಆಯಿತು, ಕಣ್ಣೀರ ದಾರೆ ಶುರುವಾಯಿತು. ಮತ್ತು ಆಕೆನ ವಿಚಾರ ಮಾಡಿದಳು, ನಾ ಮುಂದೆ ಅದನ್ನು ಅಂತ ತಿಳ್ಕೊಂಡು ಹಾಲು ಕುಡಿವಲ್ಲ ನೀನು. ಕಂಬದ ಮರಿಗೆ ಹೋಗಿ ನಿಂತ್ಕೊಂಡಳು, ಕುಡಿಯಪ್ಪ ನಾನು ನೋಡಂಗಿಲ್ಲ, ನೀನು ಹಾಲನ್ನು ಸ್ವೀಕರಿಸುವುದನ್ನು ನಾನು ನೋಡ್ತೀನಿ ಅಂತ ತಿಳ್ಕೊಂಡು ನೀನು ಕುಡಿಯೋಕ್ಕಿಲ್ಲ ಅಂದ ಮೇಲೆ ನಾನು ಹೋಗಿ ಕಂಬದ ಮರಿಗೆ ನಿಂತ್ಕೊಳ್ತೀನಿ, ಹಾಲು ಕುಡಿ ಅಂದಳು. ದೇವ್ರು ಅವಾಗಲೂ ಬಂದು ಹಾಲು ಕುಡಿಲಿಲ್ಲ. ಅಳಾಕತ್ತಳು, ಕಂಬಕ್ಕೆ ಹನಿ ಹನಿ ಜಜ್ಕೊಳಕತ್ತಳು. ಮ್ಯಾಲ ಪಾರ್ವತಿ ಪರಮೇಶ್ವರರು ಮಾತಾಡ್ಕೋತ ಕೂತ್ಕೊಂಡ್ರು. ಎಷ್ಟು ಚಲೋ ಹುಡುಗಿ, ಹಾಲು ಕುಡೀರಿ ಹಾಲು ಕುಡೀರಿ ಅನ್ನಕತ್ತಾಳ. ಯಾಕೆ ಕುಡಿವಲ್ರಿ ನೀವು ಅಂದಿರ್ಬೇಕ್ರಿ ಪಾರ್ವತಿ ಪರಮಾತ್ಮ. ಅವ್ರು ಹೇಳ್ರಿ ಅಂದ್ರೆ ಮುಗೀತು ನೋಡ್ರಿ, ನೀವು ಹೇಳ್ರಿ ಅಂದ್ರೆ ಮುಗೀತ್ರಿ, ಬಿಲ್ ಪಾಸ್ ಆತ. ಈ ಕಡೆ ಅವ್ರು ಹೇಳ್ರಿ ಅಂದ್ರೆ ಈ ಕಡೆ ಪಾಸ್ ಆತ ಬಿಲ್. ಅದು ಶಾಲ್ಯಾಗ ಸರ್ ಕೇಳಿದ್ರಿ, ತಮ್ಮ ಎದ್ನಿಂದ್ರ ಮ್ಯಾಲ. ಆ ಹುಡುಗ ಎದ್ನಿತ್ತು, ಮನ್ಯಾಗ ಯಾರಿಗೆ ಹೆದರ್ತೀನಿ? ಅವಾಗ ಹುಡುಗ ಭಾಳ ಚೆನ್ನಾಗಿದ್ರು. ಸರ್ ಕರೆ ಹೇಳಿ ಸುಳ್ಳು ಹೇಳ್ರಿ ಅಂದ. ಸ್ವಾಮಿಗಳ ಮುಂದೆ, ಡಾಕ್ಟ್ರ್ ಮುಂದೆ, ಗುರುಗಳ ಮುಂದೆ, ಅವನ ಮುಂದೆ ಸುಳ್ಳು ಹೇಳಬಾರ್ದು, ಕರೆನ ಹೇಳ್ಬೇಕು, ಕರೆನ ಹೇಳಂದ್ರು. ಸರ್ ಕರೆ ಹೇಳ್ತೇನೆ ರೀ, ನಮ್ಮ ಮನ್ಯಾಗ ನಾನು ನಮ್ಮ ಅವ್ವಾಗ ಹೆದರ್ತೇನೆ ರೀ ಅಂದ. ಯಾಕೋ ನಿಮ್ಮ ಅಪ್ಪಗೆ ಯಾಕೆ ಹೆದರಂಗಿಲ್ಲ ಅಂತ ಸರ್ ಕೇಳಿದ್ರು. ನಮ್ಮ ಅಪ್ಪನೂ ನಮ್ಮ ಅವ್ವಾಗ ಹೆದರ್ತಾನೆ ರೀ, ಅದಕ್ಕೆ ನಾನು ನಮ್ಮ ಅವ್ವಾಗ ಹೆದರ್ತೇನೆ ರೀ. ಚಾವಿ ನಿಮ್ಮ ಹತ್ರನೇ ಇರೋದಲ್ಲ. ಈಗರ ಕೇಳಿರೇನ್ರಿ ನಿಮ್ಮದ ಹವಾ? ಈಗ ಬಸ್ಸು ಫ್ರೀ, ಅವಕಾಶ ನಿಮಗೆ ಎಲ್ಲ ಕಡೆ ಅಡ್ಡಾಡಕ್ಕೆ. ಎಷ್ಟು ಅಡ್ಡಾಡಕ್ಕೆ ಹತ್ತಿರಂದ್ರೆ ಬ್ಯಾಡ್ರಿ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಪೂಜ್ಯರು ಹೇಳಕತ್ತರು, ದಯವಿಟ್ಟು ಭಾಳ ಕೊರತೆ ಆಗಾಕತ್ತೈತ್ರಿಪ್ಪ ಈ ಸದ್ಯಕ್ಕೆ, ಯಾರು ನೀವು ಧರ್ಮಸ್ಥಳಕ್ಕೆ ಬರಾಕ ಹೋಗ್ಬೇಡ್ರ ಅಂದ್ರೆ ಅವ್ರು. ಅಷ್ಟು ಜನ ಅವಕಾಶ ಕೊಡಬೇಕು. ನಾನು ಅದಕ್ಕೆ ತಪ್ಪು ಅಂತ ಹೇಳಂಗಿಲ್ಲ, ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸಬೇಕು. ಆದರೆ ಅದೇ ಅತಿರೇಕ ಆಗಬಾರದು. ಇವತ್ತು ಎಲ್ಲ ತಾಯಿಯಂದರಿಗೆ ಸೌಲಭ್ಯ ಅದ, ನನಗೆ ಬಹಳ ಖುಷಿ. ಆ ಸೌಲಭ್ಯ ಅವ್ರಿಗೆ ಸಿಗಬೇಕು. ಅವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಪ್ರಶ್ನೆ ಏನು ಅಂದರೆ, ನೀವೇನೋ ಹೇಳಿದ್ರು ಇವ್ರು ಕೇಳ್ತಾರೆ. ಅಲ್ಲಿ ಪಾರ್ವತಿನೂ ಕೇಳಿರ್ಬೇಕ್ರಿ. ಅಷ್ಟು ಚಲೋ ಹುಡುಗಿ ನೋಡ್ರಿ, ಇಷ್ಟಂದು ಕೇಳಕ್ಕೊಳಕತ್ತಾಳ, ಹಾಲು ಕುಡ್ರಿ ಅಂತೇಳಿ. ಯಾಕೆ ಕುಡಿವಲ್ರಿ ನೀವು? ಆವಾಗ ಮ್ಯಾಲ ಕುಂತು ಶಿವ ಅಂದಂತ, ಆಕೇನು ಹಾಲು ತಂದಾಳಲ್ಲ, ಆ ಹಾಲಿಗಿಂತಲೂ ಹಾಲು ಕುಡಿ ಅಂತ ತಿಳ್ಕೊಂಡು ನಾನು ಗೋಗರಿಯಾಕತ್ತಾಳಲ್ಲ, ಭಕ್ತಿಯಿಂದ ಕೇಳ್ಕೊಳಕತ್ತಾಳಲ್ಲ, ಆ ಮಾತುಗಳು ಏನದವಲ್ಲ ಅದು ಅಮೃತಕ್ಕಿಂತನೂ ರುಚಿಯಾಗದ. ಅದನ್ನು ಕೇಳೋ ಸಲುವಾಗಿ ನಾನು ಕುಂತೀನಿ ನಿಮಗೆ. ನೀವು ಹಿಂಗೆ ಬಿಟ್ರಿ ಅಂದ್ರೆ ಆ ಹುಡುಗಿ ಇನ್ನೂ ತಾಪ್ ಮಾಡ್ಕೋತಾಳ. ಹೋಗ್ರಿ ನೀವು ಅಂತ ತಿಳ್ಕೊಂಡು ಅಂದಾಗ ಅವ ಬಂದ ಅಂತ ಒಂದು ದಂತಕತೆ ಅದ. ಬಂದು ಹಾಲನ್ನು ಕುಡಿದ. ಪರಿಸ್ಥಿತಿ ಏನಾಯಿತು? ಮನೆಗೆ ಖಾಲಿ ಲೋಟ ಹೋಯ್ತು. ಅಪ್ಪ ಬಂದಿದ್ದ, ಹಾಲೆಲ್ಲಿ ಅಂತ ಕೇಳಿದ. ಮತ್ತು ನೀ ಹಾಲು ದೇವ್ರಿಗೆ ಕುಡಿಸಿ ಬಾ ಅಂದೆ, ಕುಡಿಸಿ ಬನ್ನಿ. ಅರೇ ಅಂದವ, 40 ವರ್ಷ ಆಯ್ತು ನಾನು ಹೋಗಿ ದೇವ್ರಿಗೆ ಹೋಗಿ ಪೂಜೆ ಮಾಡ್ತೀನಿ, ಒಂದು ಸಾರಿನೂ ಕೂಡ ದೇವ್ರ ಹಾಲು ಕುಡ್ದಿಲ್ಲ, ಆಟ ಹಚ್ಚಿ ಎನ್ನಿ ಅಂದವ. ಸಣ್ಣ ಹುಡುಗಿ ಸುಳ್ಳು ಹೇಳ್ತೀನಿ, ನೀನ ಹೋಗಿ ಹಾಲು ಕುಡ್ದು ಬಂದು ಆಟ ಹಚ್ಚಿ ಇಲ್ಲಿ. ಕರೆ ಹೇಳು, ಏನು ಮಾಡಿದಿ? ನಿಜಕ್ಕೂ ದೇವ್ರು ಬಂದು ಹಾಲು ಕುಡ್ದಾನ, ನನ್ನ ಮಾತು ನಂಬ್ರಿ. ಆಕೆ ಅಲ್ಲ, ನನ್ನ ಮಾತು ನಂಬ್ರಿ, ದೇವ್ರು ಹಾಲು ಕುಡ್ದಾನ. 40 ವರ್ಷ ಆದ್ರೂ ಕೂಡ ಹಾಲು ಕುಡಿದೇ ಇರುವಂಥ ದೇವ್ರು ಈಗ ಯಾಕೆ ಹಾಲು ಕುಡ್ದ? ಸುಳ್ಳು ಹೇಳಬೇಡ ನೀನು ಅಂತ ತಿಳ್ಕೊಂಡು. ಎಷ್ಟು ವಿಚಿತ್ರ ನೋಡ್ರಿ. 40 ವರ್ಷ ಆತ ಅವ ಶುಷ್ಕವಾದ ಭಕ್ತಿಯನ್ನು ಮಾಡ್ತಾ ಇದ್ದ. ದೇವರು ಒಂದು ದಿನಾನು ಬಂದು ಹಾಲು ಕುಡಿಲಿಲ್ಲ. 4 ನಿಮಿಷ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಕ್ಕೆ ದೇವರು ಹಾಲು ಕುಡಿತಾನಂದ್ರೆ ಭಕ್ತಿಯ ಶಕ್ತಿ ಎಷ್ಟು ದೊಡ್ಡದಿರಬೇಕು ವಿಚಾರ ಮಾಡ್ರಿ. 40 ವರ್ಷಗಳಲ್ಲಿ ಆಗದೇ ಇರುವಂತಹ ಒಂದು ಕಾರ್ಯವನ್ನು 4 ನಿಮಿಷದ ಆ ಭಕ್ತಿ ಏನೈತೆಲ್ಲ ಮಾಡಿಬಿಟ್ಟಿತ್ತು. ಅದೇ ಭಕ್ತಿಯ ಶಕ್ತಿ ಅದು. ಅದಕ್ಕೆ ಬಸವಣ್ಣ ಏನಂದ್ರು, ನಾದಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ದೇವರು ಭಕ್ತಿ ಪ್ರಿಯ ಅವನು. ನೀವು ಅಲ್ಲಮ ಪ್ರಭುದೇವರ ಗುರು ಮಂದಿರಕ್ಕೆ ಬಂದು ನೀವು ಅಷ್ಟು ಕೊಟ್ಟು ಇಷ್ಟು ಕೊಟ್ಟು ಅದೆಲ್ಲ ಅದು ಲೆಕ್ಕಕ್ಕೆ ಬರಂಗಿಲ್ಲ. ಅಲ್ಲಿ ನೀವು ಏನು ಕೊಟ್ಟರೂ ಕೂಡ ಲೆಕ್ಕಕ್ಕೆ ಬರಂಗಿಲ್ಲ. ನೀವು 1 ರೂಪಾಯಿ ಕೊಡುವಲ್ರೇಕ, ನೀವು ಭಕ್ತಿಯಿಂದ ಕೊಟ್ರಿ ಅಂದರೆ ಅಲ್ಲಿ ಅಲ್ಲಮ ಪ್ರಭುದೇವರು ಪ್ರಸನ್ನ ಆಗ್ತಾನ ಹೊರತಾಗಿ ಬೇರೆ ಕಾರಣಕ್ಕಾಗಿ ಅವ ಪ್ರಸನ್ನ ಆಗಂಗಿಲ್ಲ. ಎಲ್ಲರಿಗೂ ಮುಟ್ಟಬೇಕು, ದೇವರು ಪ್ರಸನ್ನ ಆಗಬೇಕು, ನೀವು ಭಕ್ತಿಯಿಂದ ಕೊಡಬೇಕು.
ಯಾರೋ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು, 20 ಸಾವಿರ ಊಟ ಮಾಡ್ತಿದ್ರು. ತಾಯಿ ಬಡವದಾಳ, ಭಾಳ ಬಡವಿ ಅದಾಳ, ಎಲ್ಲರಿಗೂ ಮುಟ್ಟಬೇಕಂತೈತಿ. ಹೆಂಗೆ ಮಾಡೋದ್ರಿ? ಅಪ್ಪಗಳ ಹತ್ರ ಬಂದ್ಲು. ಅಪ್ಪಗಳು ಎಲ್ಲರಿಗೂ ಮುಟ್ಟಬೇಕ್ರಿ ನನ್ನ ಪ್ರಸಾದ. ಏನು ಮಾಡೋದು? ನನ್ನ ಹತ್ರ 100 ರೂಪಾಯಿ ಐತಿ, ಏನು ಮಾಡೋದು? 20,000 ಮಂದಿಗೂ ಕೂಡ ನಂದು 100 ರೂಪಾಯಿದ ಪ್ರಸಾದ ಮುಟ್ಟಬೇಕು, ಏನು ಮಾಡೋದು? ಅಪ್ಪಗಳು ಭಾಳ ಶಾನೆ ಇದ್ರು. ಏನೂ ಮಾಡಬೇಡ, ಅಲ್ಲಿ ಸಾರು ಮಾಡ್ತಿರ್ತಾರೆ, ಹೋಗಿ ಕೊತ್ತಂಬರಿ ಸೂಡು ಹೋಗಿ, 100 ರೂಪಾಯಿದೇನೋ ಕೊತ್ತಂಬರಿ ಸೂಡು ಹೋಗಿ. ಒಂದು ನೀವು ಹೋಗಿ ನಾಳಿಂದ ಸೂಡು ತಂದು ಹೋಗೋದಕ್ಕಿದ್ದೀರಿ ಅಲ್ಲಿ. ಕೊತ್ತಂಬರಿ ಸೂಡು ಹೋಗಿ ಅಂದ ಅಂತೇಳಿ 100 ರೂಪಾಯಿದು ಎಲ್ಲರಿಗೆ ಮುಟ್ಲಿ ಅಂತೇಳಿ ಎಲ್ಲರೂ ತಂದು ಕೊತ್ತಂಬರಿ ಸೂಡು ತಂದು ಹೋಗಿದ್ರಿ ಅಂದ್ರೆ ಏನಾಗ್ಬೇಕ್ರಿ? ಅದು ಸಾಂಬಾರು ರೆಸಿಪಿ ಬೇರೆ ಬೇರೆನೇ ಆಗಿಬಿಡ್ತದೆ. ಅದು ಭಕ್ತಿ. ಅದು ನೀವು ಏನು ಕೊಡ್ತೀರಿ ಅನ್ನುವಂಥದ್ದು ಯಾವ ಕಾರಣಕ್ಕೂ ಮುಖ್ಯ ಆಗಂಗಿಲ್ಲ, ನೀವು ಹೆಂಗೆ ಕೊಡ್ತೀರಿ ಅನ್ನುವಂಥದ್ದು ಮುಖ್ಯ ಆಕೈತೆನ ಹೊರತಾಗಿ ನೀವು ಏನು ಕೊಡ್ತೀರಿ, ಎಷ್ಟು ಕೊಡ್ತೀರಿ ಯಾವ ಕಾರಣಕ್ಕೂ ಮುಖ್ಯ ಆಗಂಗಿಲ್ಲ. ಇದು ಇಂಥ ಚಂದ ಚಂದ ಕಥೆಗಳನ್ನು ಇಲ್ಲಿ ಹೆಣಿತಾ ಹೋಗ್ತಾರೆ. ದೇವರನ್ನೇ ತನ್ನ ಮಗುವನ್ನಾಗಿ ಮಾಡಿಕೊಂಡಳು ಬಿಜ್ಜ ಮಹಾದೇವಿಯ ಕತೆ ಇದರಲ್ಲಿ ಬರ್ತದೆ. ದೇವರಿಗೆ ಅವ್ವ ಇಲ್ಲ, ನಾನೇ ಅವ್ವ ಆಗ್ತೀನಿ ಅಂದ್ಲಕ್ಕೆ. ದೇವರಿಗೆ ಹಿಂದಿಲ್ಲ ಮುಂದಿಲ್ಲ, ಸ್ಮಶಾನದಾಗ ಮಲಗ್ತಾನ, ಯಾವುದೋ ಚರ್ಮ ಸುತ್ತಕೊಂಡಿರ್ತಾನ. ಇಂಥ ಕಥೆಗಳದವ್ರು ಇದ್ರೊಳಗೆ ಬಸವ ಪುರಾಣದೊಳಗೆ. ಆ ಮಹಾದೇವಿ, ಬಿಜ್ಜ ಮಹಾದೇವಿ ಅಂತ ಒಬ್ಬ ಹೆಣ್ಮಗಳ್ರಿ. ದೇವರಿಗೆ ಅವ್ವ ಅಪ್ಪ ಯಾರೂ ಇಲ್ಲ, ಅವ್ವನ ಇಲ್ಲ ಅಂದಮೇಲೆ ನಾನು ಅವ್ವ ಆಗ್ತೀನಿ, ನಾನು ಅವನನ್ನು ಪೊರೀತೀನಿ, ನನ್ನ ಮಗು ಅದು ಯಾರು? ದೇವರು. ಶಿವ ನನ್ನ ಮಗು ಆಗ್ತಾನ ಅಂತ ತಿಳ್ಕೊಂಡು ಆಕೆ ಅನನ್ಯ ಭಕ್ತಿಯನ್ನು ಇಟ್ಟುಕೊಂಡು ಶಿವನಿಗೆ ತಾಯಿಯಾದಳು. ಒಂದು ಸಂದರ್ಭ ಹಿಂಗೆ ಹೇಳ್ತೀನಿ ನಿಮಗೆ, ದೇವರನ್ನೇ ಸ್ವತಃ ಮಗುವಾಗಿ ಆಕೆ ಹತ್ರ ಬರ್ತಿದ್ದ ಅನ್ನುವಂತಹ ಚರಿತ್ರೆಯನ್ನು ಬಸವ ಪುರಾಣದಲ್ಲಿ ಬರೀತಾರೆ. ಎಷ್ಟು ಚೆನ್ನಾಗಿದೆ ಅನ್ನೋದು ಕಥೆ ಇದು. ಇಂಥ ಅನೇಕ ಕಥೆಗಳನ್ನು ಹೆಣಿತಾ ಈ ಬಸವ ಮಹಾಪುರಾಣದ ಮುಖ್ಯ ಉದ್ದೇಶ ಏನು ಅಂದರೆ ಭಕ್ತರಲ್ಲಿ ಭಕ್ತಿಯನ್ನು ಜಾಗೃತ ಮಾಡುವುದು. ಇಂತಹ ಅನೇಕ ದೃಷ್ಟಾಂತಗಳನ್ನು ಇಲ್ಲಿ ಬರೀತಾರೆ. ಬಸವಣ್ಣನ ಶಕ್ತಿನೇ ಅಂಥದ್ದು. ಬಸವಣ್ಣ ಅಂದರೆ ಭಕ್ತಿ ಭಂಡಾರಿ. ಅವರು ಎಷ್ಟು ಶಾಣೆ ಇದ್ದರು, ಆ ಶಾಣೆತನ ತೋರಿಸ್ಕೊಳ್ಳಿಲ್ಲ ಅವರು. ಎಷ್ಟು ಅವ್ರ ಹತ್ರ ಶಕ್ತಿ ಅನ್ನುವಂಥದ್ದಿತ್ತು, ಅಧಿಕಾರ ಅನ್ನುವಂಥದ್ದಿತ್ತು, ಅದನ್ನು ಅವ್ರು ಯಾರ ಹತ್ರ ತೋರಿಸ್ಕೊಳ್ಳಿಲ್ಲ. ನಾವು ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ಹತ್ರ ಏನೈತೆ ಅನ್ನುವಂಥದ್ದನ್ನು ಇನ್ನೊಬ್ಬರಿಗೆ ತೋರಿಸೋದ್ರೊಳಗನ ನಮ್ಮ ಹತ್ರ ಹೋಗಿಬಿಡ್ತದೆ, ನಮ್ಮ ಜೀವನ ಹೋಗಿಬಿಡ್ತದೆ. ನಾವು ದೊಡ್ಡ ಗಾಡಿ ಒಳಗನ ಬರಾಕತ್ತೀವಂತ ಎಲ್ಲರಿಗೂ ಗೊತ್ತಾಗಲಿ ಅಂತ ತಿಳ್ಕೊಂಡು ದೊಡ್ಡ ಗಾಡಿ ತೊಗೊಳಕ್ಕೆ ಹೋಗ್ತೀವಿ. ಆದರೆ ಅಂಥ ದೊಡ್ಡ ಗಾಡಿಯನ್ನು ತೆಗೆದುಕೊಂಡಾಗ ವ್ಯವಸ್ಥೆನೂ ಕೂಡ ದೊಡ್ಡದಾಗಿಯೇ ಇರಬೇಕಾಗ್ತದೆ. ನೀವು ಆನೆ ತೊಗೊಳ್ಳೋದು ದೊಡ್ಡದಲ್ರಿ, ದಿನ ಆನೆಗೆ ಮೇವು ತಂದು ಒಗಿದು ದೊಡ್ಡದದ. ಪ್ರಶ್ನೆ ಏನು ಅಂದರೆ ಆನೆ ತಂದು ಕುಂಡ್ರಿಸೋದು ದೊಡ್ಡದಲ್ಲ, ಆನೆ ಬಂದು ನಿಂದಿರ್ತದೆ. ಆದರೆ ಆ ಆನೆಗೆ ದಿನನಿತ್ಯವಾಗಿ ಅದಕ್ಕೆ ಮೇವು ಹಾಕಬೇಕಲ್ಲ. ಅದಕ್ಕೂ ಮತ್ತು ಹೋಗಿ ಹಾಲು ಹಿಡ್ದಂಗೆ ನೈವೇದ್ಯ ಇಟ್ರಿ ಬಿಡದತ್ತೇನ್ರಿ ಅದು. ಅದಕ್ಕೂ ಮೇವಿನ ಒಂದು ದೊಡ್ಡ ಹೊರೆ ಇಟ್ಕೊಂಡು ಅದಕ್ಕೊಂದು ನೈವೇದ್ಯ ಹಿಂಗೆ ಹಿಡ್ರಿ ನೋಡ್ರಿ. ನೀವು 2 ಹೊತ್ತು ನೀವು ಅದಕ್ಕೆ ಮೇವು ಹಾಕ್ಲಾರ್ದಂಗೆ ಬಿಡ್ರಿ, 3ನೇ ಹೊತ್ತಕ್ಕೆ ಸೊಂಡಿಲೆ ತೊಗೊಂಡು ನಿಮ್ಮನ್ನ ತೊಗೊಂತ ಅದು. ಯಾಕಂದರೆ ಅದು ಪ್ರಾಣಿ. ಅದಕ್ಕೆ ಏನು ಗೊತ್ತದೆ ಅಂದರೆ ಮೇವನ್ನು ತಿನ್ನುವುದು ಮಾತ್ರ ಗೊತ್ತದಕ್ಕೆ. ನಾವು ಮನುಷ್ಯರು, ನಮ್ಮ ಹತ್ರ ಏನಿದೆಯಲ್ಲ ಅದನ್ನು ಎಲ್ಲರಿಗೂ ನಾವು ತೋರಿಸುವಂತಹ ಪ್ರಯತ್ನವನ್ನು ಮಾಡಬಾರದು. ನಿಮ್ಮ ಹತ್ರ ರೊಕ್ಕ ಐತೆ ತೋರ್ಸಕ್ಕೆ ಹೋಗ್ಬೇಡ್ರಿ, ಇಟ್ಕೊಳ್ರಿ ಸುಮ್ಮನೆ. ಯಾವಾಗ ತೋರಿಸ್ಬೇಕು ಗೊತ್ತದೆ? ಅಲ್ಲಮ ಪ್ರಭುದೇವರ ಗುರುಮಂದಿರ ಲೋಕಾರ್ಪಣೆಯ ಸಂದರ್ಭದಲ್ಲಿ ಲಕ್ಷ ರೂಪಾಯಿಗಳನ್ನು ಕೊಡಾಕತ್ತಿರಲ್ಲ, ಇಂಥ ಸಂದರ್ಭದಾಗ ಅಷ್ಟೇ ತೆಗಿಬೇಕ್ರಿ ಅವನು ಹೊರಗೆ. ನೀವು ಇಲ್ಲ ಅಂದರೆ ಒಳಗಡೆನೇ ಇಟ್ಕೊಳ್ಳೋದು, ತಿಜೋರಿ ಒಳಗನೆ ಇಡೋದು. ನೀವು ಮತ್ತು ಭಾಳ ಶಾಣೆ ಇದ್ದೀರಿ, ಹಿಡ್ದು ತಿಜೋರಿ ಒಳಗನೆ ಇಟ್ಟಿರಿ. ಈಗ ನೋಡ್ರಿ, ಕಾರ್ಯಕ್ರಮದಲ್ಲಿ ಎಷ್ಟು ನೀವು ಅತ್ಯಂತ ಭಕ್ತಿಯಿಂದ ನೀವೆಲ್ಲ ಸೇವೆ ಮಾಡ್ತಾ ಇದ್ದೀರಿ ಅಂದರೆ ಇಡೀ ಕನ್ನಡ ನಾಡಿನ ಗಮನವನ್ನೆಲ್ಲ ಸೆಳೆದಿರುವಂಥ ಕಾರ್ಯಕ್ರಮ ಯಾವುದು ಅಂದರೆ ಅದು ತೇರದಾಳದ ಅಲ್ಲಮ ಪ್ರಭುಲಿಂಗೇಶ್ವರರ ಕಾರ್ಯಕ್ರಮ ಅನ್ನುವಂಥದ್ದನ್ನು ನಾವು ಹೃದಯ ತುಂಬಿ ಹೇಳಬೇಕು. ಅಷ್ಟರ ಮಟ್ಟಿಗೆ ಈ ಕಾರ್ಯಕ್ರಮ ಅತ್ಯಂತ ಸುಭಗ ಸುಂದರವಾಗಿ ಯಶಸ್ವಿ ಆಗ್ತಾ ಇರುವಂಥದ್ದನ್ನು ನೋಡಿದರೆ ನಿಜಕ್ಕೂ ಆನಂದ ಅನ್ನಿಸ್ತದೆ. ಇಷ್ಟು ಜನ ನೋಡ್ರಿ, ಎಲ್ಲಿ ನೋಡ್ತೀರಿ ನೋಡ್ರಿ, ನೀವೇ ಕಾಣ್ತೀರಿ, ಎಲ್ಲಿ ನೋಡಿದರೂ ಕೂಡ ನೀವೇ ಕಾಣ್ತೀರಿ. 10 ಎಕರೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಭಕ್ತರೇ ನೀವು ಕೂತ್ಕೊಂಡು ಪ್ರವಚನವನ್ನು ಕೇಳ್ತೀರಿ ಅಂದರೆ ಇದು ಸಣ್ಣದಲ್ಲ. 21ನೇ ಶತಮಾನದಲ್ಲಿ ಯಾವುದು ಪವಾಡ ಅಂತ ನೀವು ಕೇಳಿದಿರಿ ಅಂದರೆ 20,000 ಗಟ್ಟಲೆ ಜನ ಎಲ್ಲ ಒಂದೇ ವೇದಿಕೆಯೊಳಗೆ ಕೂತ್ಕೊಂಡು ವಚನ ವಂದನ ಮಾಡ್ತಾರಲ್ಲ, ಅದೇ ಒಂದು ಭಾಗ್ಯ ಅಂತ ಭಾವಿಸ್ಕೊಳ್ಬೇಕು, ಅದೇ ಒಂದು ಪವಾಡ ಅಂತ ತಿಳ್ಕೊಳ್ಬೇಕು. 6,000 ಜನ ಅಲ್ಲಮ ಪ್ರಭುದೇವರು ಬರೆದಿರುವಂತಹ ವಚನದ ಗ್ರಂಥಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು
ಮೆರವಣಿಗೆ ಮಾಡ್ತಾರಲ್ಲ ವಚನೋತ್ಸವ ಅನ್ನುವಂಥದ್ದನ್ನು, ಅದೇ ಒಂದು ಭಾಗ್ಯ ಅಂತ ಭಾವಿಸ್ಕೊಳ್ಬೇಕು. ಆದಷ್ಟು ಬೇಗನೆ ನಿಮ್ಮ ನಿಮ್ಮ ಹೆಸರುಗಳನ್ನು ನೋಂದು ಮಾಡಿರಿ. ಅಲ್ಲಿ ರಸೀದಿಗಳದಾವ, ಆ ರಸೀದಿಗಳನ್ನು ತೆಗೆದುಕೊಂಡು ಹೋಗ್ರಿ. ಆ ರಸೀದಿಗಳನ್ನು ಏನು ತೆಗೆದುಕೊಂಡು ಹೋಗಿರ್ತೀರಲ್ಲ, 9ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆಗೆ ನೀಲಕಂಠೇಶ್ವರ ಮಠಕ್ಕೆ ಬಂದು ಆ ರಸೀದಿಯನ್ನು ಕೊಟ್ರಿ ಅಂದರೆ ನಿಮಗೊಂದು ಗ್ರಂಥವನ್ನು ಅಲ್ಲಿ ಕೊಡ್ತೀವಿ ನಾವು. ಯಾವ ಗ್ರಂಥ? ಅಲ್ಲಮ ಪ್ರಭುದೇವರ 1612 ವಚನಗಳ ಗ್ರಂಥ ಅದು. ಎಷ್ಟು ಆನಂದ ಅನ್ನಿಸ್ತದೆ ಅಂದರೆ ನಾನು ಅದನ್ನೇ ಹೇಳೋದು. ಆನೆ, ಕುದುರೆ, ಒಂಟೆಗಳ ಮೂಲಕ ಅಲ್ಲಮ ಪ್ರಭುದೇವರ ಒಂದು ಅದ್ಭುತವಾಗಿರುವಂತಹ ಗ್ರಂಥ. ಆ ಗ್ರಂಥಕ್ಕೆ ಅರ್ಥವನ್ನು ಬರೆದವರು ನಮ್ಮ ನಾಡಿನ ಅಪರೂಪದ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ಎನ್ ಜಿ ಮಹಾದೇವಪ್ಪ ಅನ್ನುವಂತಹ ತತ್ವಶಾಸ್ತ್ರದ ಉಪನ್ಯಾಸಕರು. 85-86 ವರ್ಷ ವಯಸ್ಸಿನ ಹಿರಿಯ ಜೀವಿಯವರು 1612 ವಚನಗಳಿಗೂ ಕೂಡ ಅವರು ಅರ್ಥ ಬರೆದಾರ. ಆ ಗ್ರಂಥಗಳನ್ನು ಆನೆಯ ಮೇಲೆ ಅಂಬಾರಿಯೊಳಗೆ ಆ ಗ್ರಂಥವನ್ನು ಇಟ್ಟು ನಾವು ಮೆರವಣಿಗೆ ಮಾಡ್ತೀವಲ್ಲ, ಇದು ಜ್ಞಾನದ ಉತ್ಸವ. ಇದು ಅದು ಕೇವಲ ವಚನೋತ್ಸವ ಅಲ್ಲ, ಅದು ಜ್ಞಾನದ ಉತ್ಸವ ಆಗ್ತಾ ಇರೋಣದರಿಂದ ತಾವೆಲ್ಲರೂ ಆದಷ್ಟು ಬೇಗನೆ ನಿಮ್ಮ ನಿಮ್ಮ ಹೆಸರುಗಳನ್ನು ನೋಂದು ಮಾಡಿರಿ. ಕೇವಲ ಹೆಣ್ಮಕ್ಳು ಅಷ್ಟೇ ಅಲ್ಲ, ಅಲ್ಲಿ ಗಂಡು ಮಕ್ಕಳು ಕೂಡ ಹೆಸರನ್ನು ನೋಂದು ಮಾಡ್ರಿ. ನಿಮಗೂ ಕೂಡ ಒಂದು ಗ್ರಂಥಗಳನ್ನು ಕೊಡ್ತೀವಿ. ಆ ವೇದಿಕೆಯಲ್ಲಿ ನಾವೇನು ಸ್ವಾಮಿಗಳು ಇರ್ತೀವಲ್ಲ, ಸಾಂಕೇತಿಕವಾಗಿ ನಮ್ಮ ತಲೆ ಮೇಲೆ ಅಲ್ಲಮ ಪ್ರಭುದೇವರ ವಚನಗಳನ್ನು ಹೊತ್ತುಕೊಂಡು ಅಲ್ಲಿ ಮೆರವಣಿಗೆಗೆ ಚಾಲನೆ ಕೊಡ್ತೀವಿ ಅಂದರೆ ಅದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗ್ತದೆ. ನೀವೆಲ್ಲರೂ ಕೂಡ ಬೇರೆ ಬೇರೆ ಗ್ರಾಮದವ್ರು ಏನದಿರಿ, ನೀವು ಯಾರ್ಯಾರೋ ಹಿರಿಯರಿದ್ರಿ ಅಂದರೆ ಅಲ್ಲಿ ಬಂದು ಅಲ್ಲಿ ನಿಮ್ಮ ಹೆಸರುಗಳನ್ನು ನೋಂದು ಮಾಡಿ, ನಮ್ಮ ಊರಿನಿಂದ ನಾವು ಇಷ್ಟು ಜನ ಬರ್ತೀವ್ರಿ ಅಪ್ಪ ಅವರು ಅಂತ ತಿಳ್ಕೊಂಡು ನೀವು ಬರೆದ್ರಿ ಅಂದರೆ ಅದೊಂದು ಅತ್ಯಂತ ಸುಭಗ ಸುಂದರವಾದ ಕಾರ್ಯಕ್ರಮ ಆಗ್ತದೆ. ಇಡೀ ಕನ್ನಡ ನಾಡಿನ ಗಮನ ಸೆಳೆಯುವಂಥ ಕಾರ್ಯಕ್ರಮ ಆಗ್ತದೆ. ಈಗ ನೀವು ಹೆಸರುಗಳನ್ನು ನೋಂದು ಮಾಡಿ ನಿಮ್ಮ ಹೆಸರುಗಳನ್ನು ಅಲ್ಲಿ ಕಾಯ್ದಿರಿಸ್ರಿ. ಆಮೇಲೆ ಬಂದು ನಮಗೊಂದು ಗ್ರಂಥವನ್ನು ಕೊಡ್ರಿ ಆಚಾರ ಅಂದ್ರೆ ನಮ್ಮ ಹತ್ರ ಗ್ರಂಥ ಇರೋದಿಲ್ಲ. ಈಗ ನೀವು ಬರೆಸಬೇಕು. ನಮ್ಮ ಯಾವ್ಯಾವ ವಾರ್ಡ್ ವೈಸ್ ನಾವು ಏನು ಮೆಂಬರ್ಗಳಿಗೆ ಹೇಳಿದ್ವಿ, ಆಯಾ ಸಮಾಜದ ಮುಖ್ಯಸ್ಥರಿಗೆ ಹೇಳಿದ್ವಿ, ದಯವಿಟ್ಟು ನಿಮ್ಮ ನಿಮ್ಮ ಹೆಸರುಗಳನ್ನು ನೋಂದು ಮಾಡ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ